ಶಾಂತಕ, ನೀವು ಇವ್ರನ್ನ ಪರಿಚಯ ಮಾಡಿ ಕೊಟ್ಟಿರ್ಲಿಲ್ಲ ಅಂದ್ರೆ ಲಕ್ಷ್ಮಕ್ಕಂತರ ತಮಾಷೆ ಮಾಡೋರು ಒಬ್ರು ಇದಾರೆ ಅಂತಾನೆ ನನ್ಗೆ ಗೊತ್ತಾಗ್ತಾ ಇರ್ಲಿಲ್ಲ ಕಣಕ. ಹಲೋ ಮಿಸ್ಟರ್ ಮಾದ್. ಕಾಯಿ ಕಾಯಿ ನಿಂಬೆಕಾಯಿ ಮೈ ಮೆಗೆ ನೆಂಟ್ರು ಪಂಟ್ರು ಖುಷಿಯಾಗೋದ್ರು ಜ್ಯೂಸಿಗೆ. ನನ್ನ ಅಕ್ಕ ಅಂತ ಕರಿಬೇಡ, ವಯಸ್ಸಾಗಿದೆ ಅಂತ ಕೂತಾರೆ. ಕಾಲ್ ಮಿ ಲಕ್ಕಿ ಆರ್ ಲಕ್ಷ್ಮಿ, ಓಕೆ? ವಾ ಮಾದಪ್ಪಡ, ಏನಿಲ್ಲಿ ಯಾರಿ ಹೊಸ ಜನ? ಶಿವು, ಇವರು ಜಾತ್ರೆಗೆ ಅಂತ ಬೆಂಗಳೂರಿನಿಂದ ಬಂದಿದ್ದಾರೆ. ನನಗೆ ತುಂಬಾ ಬೇಕಾದವರು. ನಾನು ನಿಮ್ಗೆ ಯಾವಾಗ್ಲೂ ಹೇಳ್ತಾ ಇರ್ಲಿಲ್ವಾ ಶಾಂತಕ ಅಂತ ಒಬ್ರು ಇದ್ದಾರೆ ಅಂತ? ಅದು ಇವರೇಯ, ಇವ್ರದ್ದು ಇದೇ ಊರೇಯ, ಇವಾಗ ಬಂದವ್ರೆ ಅಷ್ಟೇ. ಓಹೋ ಅವ ನಮಸ್ಕಾರ, ಸಂದಾಗಿದ್ದೀರಾ? ಚೆನ್ನಾಗಿದ್ದೀನಿ. ಆಮೇಲೆ ನಿಮ್ಮೂರಿಗೆ ನಿಮ್ಗೆ ಸ್ವಾಗತ ಸುಸ್ವಾಗತ. ಓ ಇದ್ಯಾರು ಇವರು ಕೂಲಿಂಗ್ ಗ್ಲಾಸ್ ತಕೊಂಡ್ ನಿಂತ್ಬಿಟ್ಟವ್ರೆ? ಇವರು ಹಲೋ ಹಿಂಗ್ ಮ್ಯಾನ್, ನಾನ್ ಲಕ್ಷ್ಮಿ ಅಂತ. ನಿನ್ ಬಗ್ಗೆ ತುಂಬಾ ಹೇಳಿದ್ದಾರೆ ಮಿಸ್ಟರ್ ಮಾದ್. ಓ ಮಾದಪ್ಪಣ, ಮಾತಾಗ್ಬಿಟ್ಟಿದ್ಯಾ? ಸರಿ, ಏನಿಲ್ಲಿ ಬೀದಿಲ್ ಮಾತು. ಬನ್ನಿ ಬನ್ನಿ ಮನೆಗೆ ಹೋಗುಮ. ಇಲ್ಲ ಶಿವು, ಮೊದಲು ನಮ್ಮನೆ ಕರ್ಕೊಂಡು ಹೋಗ್ಬೇಕು. ಯಾಕೆಂದ್ರೆ ಇವ್ರ ಇಡೀ ಫ್ಯಾಮಿಲಿ ಊರ್ ಜಾತ್ರೆಗೆ ಅಂತ ಬಂದಿದೆ. ಇವ್ರ ಮೊಮ್ಮಗ ಬೆಂಗಳೂರಿನಾಗೆ ದೊಡ್ಡ ಡಾಕ್ಟರ್ ಅಂತೆ, ಡಾಕ್ಟರ್ ಕರ್ಣ ಅಂತ. ಅಂದಂಗೆ ಶಾಂತಕ, ಶಿವು ಎಂಡ್ರು ಪಾರು, ಅವಳು ಕೂಡ ಡಾಕ್ಟ್ರೇಯ. ಅಲ್ಲ ಇವರು ಕರ್ಣ ಸರ್ ಫ್ಯಾಮಿಲಿನಾ? ಅಯ್ಯೋ ಕರ್ಣ ಸರು ನಮ್ಮನೇಲೆ ಅವ್ರೆ. ಮೊದ್ಲು ಮನೆಗೆ ನಡ್ರಿ. ಮಾದಪ್ಪಣ, ಗುಂಡುನು ಮನೆಗೆ ಬರಕ್ ಹೇಳ್ತೀನಿ. ನಡ್ರಿ ನೀವು ನಡ್ರಿ. ಮಿಸ್ಟರ್ ಶಿವ್, ನಮ್ಮ ಹೆಂಗ್ ಮ್ಯಾನ್ ಇಷ್ಟೊಂದು ಪ್ರೀತಿಯಿಂದ ಕರಿಬೇಕಾದ್ರೆ ನಾವ್ ಬರಲ್ಲ ಅನ್ನಕ್ಕಾಗತ್ತಾ? ಬಾರೆ ಹೋಗೋಣ. ಮಾದಪ್ಪಣ, ನೀನ್ ಕರ್ಕೊಂಡು ಹೋಗಿರೋ ಮನೆಗೆ ನಾನು ನಿಂಬೆಹಣ್ಣು ತಗೊಂಡ್ಬಂದ್ಬಿಡ್ತೀನಿ. ನಿಮ್ಮೇನು ಜ್ಯೂಸ್ಗೆ? ಏನ್ಲ ಹೊಡೆದಾಕ್ಬಿಟ್ರ? ಹ್ಞೂ ಅಣ್ಣ, ಎಂತೆಂತ ಏಟು ಅಂತೀಯ? ಒಂದೊಂದು ಏಟು 1.5 ಟನ್ನು ಅನ್ಕೋ. ತೂಕದ ಮಸಿನ ಜೊತೆಗೆ ಇಟ್ಕೊಂಡು ತಿರ್ಗಾಡ್ತವನೆ ಅನ್ನಂಗೆ ಹೇಳ್ತಾನೆ. ಅಲ್ಲ ಕಲ, ನೀನಿದ್ದೆ, ನಿನ್ ಜೊತೆ ಹುಡುಗರು ಇದ್ದಿರ್ತಾನೆ. ಅಣ್ಣ, ಕಾಡಲ್ಲಿ ಹುಲಿ ಸಿಂಹನು ಇರ್ತವೆ, ಆದ್ರೂ ಬೇಟೆಗಾರರು ಹೋಗಿ ಬೇಟಾಡ್ಕೊ ಬರಕಿಲ್ವೇ? ಹಂಗೆ ಇದು ಬೇಟೆ ಆಡೋದು ಬ್ಯಾನ್ ಮಾಡ್ಬಿಟ್ಟವ್ರೆ. ಈಗ ಬೇಟೆ ಆಡಿದ್ರೆ ಜೀವನ ಪೂರ್ತಿ ಜೈಲು, ಜೈಲೇಯ, ಜೊತೆಗೆ ಮಗ್ಗಿನೂ ಕಲ್ತಿರ್ಬೇಕು. ಮಗ್ಗಿ ಯಾಕೆ ಗೌಡ್ರೆ? ಕಂಬಿ ಎಣ್ಸಕ್ಕೆ. ನಾನ್ ಟೆನ್ಷನ್ ಅಲ್ಲಿ ಓದಾಡ್ತಾ ಇದ್ದೀನಿ, ನೀವ್ ನೋಡಿದ್ರೆ ಕಾಮಿಡಿ ಮಾಡ್ತಿದ್ದೀರಲ್ಲ. ಈಗಲ್ಲ ಏನಾಯ್ತು ಅಂತ ಹೇಳ್ತೀರಾ ಪ್ಲೀಸ್? ಮೇಡಮ್ ಅವ್ರೆ, ನನ್ನ ಮಗ ಶಿವಣ್ಣನು ಅವ್ನ ಯಾರ ಇನ್ನೊಬ್ಬ ಜೊತೆ ಹುಡುಗನು ಇಬ್ರು ಸೇರ್ಕೊಂಡು ನಮ್ಮ ಹುಡುಗರ್ನೆಲ್ಲಾರನು ಹೊಡೆದ್ಬಿಟ್ರು. ನಾನು ಅಲ್ಲಿರೋ ಪರಿಸ್ಥಿತಿಲಿ ಇರ್ಲಿಲ್ಲ, ಅದಕ್ಕೆ ಬಂದ್ಬಿಟ್ಟೆ. ಆಮ್ಯಾಕೆ ಏನಾಯ್ತು ಅಂತ ನಂಗೂ ಗೊತ್ತಿಲ್ಲ. ಹಾಗಂದ್ರೆ ಅವರೆಲ್ಲ ಇಲ್ಲೇ ಉಳ್ಕೋತಾರ, ಜಾತ್ರೆನೂ ಅಟೆಂಡ್ ಮಾಡ್ತಾರೆ. ಸತ್ಯ ಗೊತ್ತಾದ್ರೆ ನನ್ ಗತಿ ಏನು? ನಾನು ಏನ್ ಮಾಡ್ಲಿ? ಮೇಡಮ್ ಅವರೇ, ಈ ಬದ್ರೇನವರು ಕೆಲಸನ ನಮಗೆ ವಹಿಸೋರೆ. ನಮ್ಮೇಲೆ ನಂಬಿಕೆ ಇಡಿ, ಕೆಲಸ ಆಯ್ತದೆ. ಅದೇನ್ ಮಾಡ್ತಿರೋ ನನಗ್ ಗೊತ್ತಿಲ್ಲ. ನನ್ ಡಿಮ್ಯಾಂಡ್ ನ ನೀವೇ ಫುಲ್ಫಿಲ್ ಮಾಡ್ಬೇಕು. ನೀವ್ ಮಾಡ್ಲೇಬೇಕು, ಅಟ್ ಎನಿ ಕಾಸ್ಟ್. ನಾನ್ ಮುಚ್ಚಿಟ್ಟಿರೋ ಸತ್ಯ ಯಾರಿಗೂ ಗೊತ್ತಾಗ್ಬಾರ್ದು ಅಷ್ಟೇ. ಏನ್ ಕರ್ಣ ಸರ್, ಬೆಂಗಳೂರಲ್ಲಿ ಇದ್ದಿದ್ರೆ ಈ ನಿಧಿ ಇಲ್ದೆ ಯಾವ ಕೆಲ್ಸನೂ ಆಗಲ್ಲ ಅಂತ ಹೇಳ್ಬೋದಿತ್ತು. ಈಗ ಮಾರಿಗೂಡಿಗೆ ಬಂದ್ರು ನಿಧಿ ನಿಧಿ ಅಂತ ಕರಿತಿದ್ದೀರಲ್ಲ, ಯಾಕೆ? ನಾನಿಲ್ದೆ ಏನ್ ಕೆಲ್ಸನೂ ಆಗಲ್ವಾ? ಯಾಕೆ ಸುಮ್ಮನೆ ನಿಂತಿದ್ದೀರಾ? ನಾನೊಂಥರ ಕರೆಂಟ್ ಇದ್ದಂಗೆ ಸರ್. ಬಲ್ಬು ಬೆಂಗಳೂರಲ್ಲೇ ಆಗ್ಲಿ ಮಾರಿಗೂಡಿಲೇ ಆಗ್ಲಿ ಆನ್ ಆಗೋದಕ್ಕೆ ಕರೆಂಟ್ ಬೇಕೇ ಬೇಕಲ್ವಾ? ಏನ್ ಯೋಚನೆ ಮಾಡ್ತಿದ್ದೀರಾ ಸರ್? ನನ್ ಮಾತು ಕೇಳಿ ಶಾಕ್ ಆಯ್ತಾ? ನಿಧಿಯವರೇ, ನಾನು ನಿಮ್ಮ ಹತ್ರ ಏನೋ ಮಾತಾಡಬೇಕಾಗಿತ್ತು. ಕರ್ಣ ಸರ್ ಅವ್ರ ಮನಸ್ಸಲ್ಲಿ ಮುಚ್ಚಿಟ್ಕೊಂಡಿರೋ ವಿಷಯನೇನಾದ್ರೂ ಹೇಳ್ಬೋದಾ? ಅಪ್ಪ ಅಮ್ಮನ ಸಮಾಧಿ ಹತ್ರ ಸ್ವಲ್ಪ ಹೊತ್ತಕ್ಕೆ ಮುಂಚೆ ಕೇಳ್ಕೊಂಡೆ. ಅಷ್ಟರಲ್ಲೇ ಕರ್ಣ ಸರು ಏನೋ ಹೇಳಬೇಕು ಅಂತಿದ್ದಾರೆ. ಅದೇನಿದ್ರು ಹೇಳ್ಬಿಡ್ಲಿ. ನಾನು ಕಾಯ್ತಾ ಇದ್ದೀನಿ, ಹೇಳಿ ಸರ್. ಮೋಡ ನೋಡಿ ಮಳೆ ಬರುತ್ತೆ ಅಂತ ಹೇಳ್ತಾರೆ. ತಂಗಾಳಿ ಬೀಸಿದ್ರೆ ಎಲ್ಲೋ ಮಳೆ ಆಗ್ತಿದೆ ಅಂತ ಹೇಳ್ತಾರೆ. ಆದರೆ ಕೆಲವೊಂದ್ಸಲ ಜೀವನದಲ್ಲಿ ಏನೇ ನಡೆದ್ರು ಅದು ಕಣ್ಣು ಕಾಣೋ ಸತ್ಯ ಆಗಿರಲ್ಲ. ಅದ್ರ ಹಿಂದೆ ಬೇರೆ ಕಥೆನೇ ಇರುತ್ತೆ. ಸರ್, ಏನು ಹೇಳ್ತಾ ಇದ್ದೀರಾ? ಈ ಮದುವೆ, ಈ ಹನಿಮೂನು
ಇದು ನೀವು ಅನ್ಕೊಂಡಂಗೆ ಆಗಿಲ್ಲ. ಅದು ಕರ್ಣ ಅವ್ರೆ, ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಬನ್ನಿ. ಒಂದೆರಡು ನಿಮಿಷ. ಇಲ್ಲ, ಈಗಲೇ ಮಾತಾಡಬೇಕು, ಪ್ಲೀಸ್. ನಿಧಿಯವರೇ, ಸಾರಿ. ಈ ತರ ಎಲ್ಲ ಮಾತಾಡ್ತಿದ್ಯಾ? ಇನ್ನೂ ಕಾಲ ಮಿಂಚಿಲ್ಲ. ನಿಮ್ಮ ಅಪ್ಪನ ಮಾತು ಕೇಳೋದನ್ನ ನಿಲ್ಸು, ನಿನಗೆ ಒಳ್ಳೇದು. ನನಗೆ ಒಳ್ಳೇದ? ಚೆನ್ನಾಗಿ ನಾಟಕ ಆಡ್ತೀಯಮ್ಮ. ತೊಟ್ಟಿಲ್ ಹುಟ್ಟಿ ತೊಟ್ಲೋಲ್ ತೂಗಿರೋ ಕರ್ಣನ ಕಾಪಾಡಕ್ಕೆ ನನ್ನ ಕಣ್ಣಿಗೆ ಬೆಣ್ಣೆ ಹಚ್ತಿದ್ಯಾ ಅಲ್ವಾ? ಯಾರಿಗೂ ಗೊತ್ತಾಗಲ್ಲ ಅನ್ಕೋಬೇಡ, ನಿನ್ನ 3 ಕಾಸಿನ ನಾಟಕ. ಸಂಜು, ಪ್ಲೀಸ್ ಕಣೋ, ಹಾಗೆಲ್ಲ ಮಾತಾಡಬೇಡ. ನಿಮ್ಮ ಅಪ್ಪಂಗೆ ಸಿಟ್ಟು, ದ್ವೇಷ, ಸೇಡು ಎಲ್ಲ ಜಾಸ್ತಿನೇ ಇರ್ಬೋದು. ಆದ್ರೆ ಆ ಪಾಪದ ಭಾರಕ್ಕೆ ನೀನ್ ಹೆಗ್ಲು ಕೊಡ್ಬೇಡ ಕಂದ. ಕಣ್ಣೀರು? ಅಬ್ಬಬ್ಬಬ್ಬಬ್ಬ, ಕಣ್ಣೀರು! ನೀವು ಎಷ್ಟು ಭಯ ಪಡ್ತಿದ್ದೀರಾ ಅಂದ್ರೆ ಆ ಕರ್ಣಂಗೆ ಏನಾದ್ರೂ ಆಗಿರ್ಬೇಕಲ್ವಾ? ನಿಮ್ ಕಣ್ಣೀರು ವೇಸ್ಟ್ ಆಗ್ಬಾರ್ದಲ್ವಾ? ಅದಕ್ಕೆ ನಾನ್ ಬಿಡಬಾರ್ದಲ್ವಾ? ಅದೇನೋ ಹೇಳಿದ್ಯಲ್ಲ, ಅಪ್ಪನ ಪಾಪದ ಭಾರಕ್ಕೆ ಹೆಗ್ಲು ಯಾಕೆ ಕೊಡ್ತೀಯ ಅಂತ. ಸರಿ, ನನ್ನ ಹೆಗ್ಲನ್ನ ಖಾಲಿನೇ ಇಟ್ಕೋತೀನಿ. ಆದ್ರೆ ಸದ್ಯದಲ್ಲೇ ಈ ಹೆಗ್ಲಿಗೆ ಒಂದು ಚಟ್ಟದ ಭಾರ ಹೊರೋ ದಿನ ಬಂದೇ ಬರುತ್ತೆ. ಆ ಚಟ್ಟದಲ್ಲಿ ಯಾರಿರ್ತಾರೆ ಅಂತ ಗೊತ್ತಲ್ವಾ?